ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 81ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೆ ಏನ್ ಮಾಡುವರಾಗಿದ್ದಾರೆ? ಶ್ರೇಷ್ಠವಾದ ಆಹಾರವನ್ನು ನಮಗೆ ದಯಪಾಲಿಸುವವರಾಗಿದ್ದಾರೆ. ಇಸ್ರಾಯೇಲರು ಅರಣ್ಯದಲ್ಲಿ ನಡೆಯುವಾಗ ಕರ್ತನವರಿಗೆ ಆಹಾರಕ್ಕಾಗಿ ಪರಲೋಕದ ಮನ್ನವನ್ನ ಸುರಿಸುವವರಾಗಿದ್ದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಏನ್ ಮಾಡುವವರಾಗಿದ್ದಾರೆ? ಶ್ರೇಷ್ಠವಾದ ಆಹಾರವನ್ನ ಅನುಗ್ರಹಿಸುವವರಾಗಿದ್ದಾರೆ. ಹೇಗೆ ದೇವರು ಇಸ್ರಾಯೇಲರನ್ನ ಆಕಾಶದಿಂದ ಮನ್ನವನ್ನು ಸುರಿಸಿ ಅವರನ್ನು ಸಂತೃಪ್ತಿ ಪಡಿಸಿದರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಏನ್ ಮಾಡುವವರಾಗಿದ್ದಾರೆ? ಶ್ರೇಷ್ಠವಾದ ಆಹಾರವನ್ನು ಉಂಟು ಮಾಡುವವರಾಗಿದ್ದಾರೆ. ಬಂಡೆಯೊಳಗಿನ ಜೇನಿನಿಂದ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ತೃಪ್ತಿಗೊಳಿಸುವವರಾಗಿದ್ದಾರೆ. ಬಡ ವಿಧವೆಯನ್ನ ದೇವರು ಏನ್ ಮಾಡಿದರು? ಪೋಷಣೆ ಮಾಡಿದರು. ಒಂದು ಮೊಗೆ ಎಣ್ಣೆ, ಒಂದು ಮಡಿಕೆ ಹಿಟ್ಟಿನಲ್ಲಿ ಕರ್ತನು ಆಕೆಯನ್ನು ಏನ್ ಮಾಡಿದರು? ಪೋಷಿಸಿದರು, ತೃಪ್ತಿಪಡಿಸಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮನ್ನು ದೇವರು ಏನ್ ಮಾಡುವವರಾಗಿದ್ದಾರೆ? ಶ್ರೇಷ್ಠವಾದ ಆಹಾರದಿಂದ, ಶ್ರೇಷ್ಠವಾದ ಗೋಧಿಯಿಂದ, ಬಂಡೆಯೊಳಗಿನ ಜೇನಿನಿಂದ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ತೃಪ್ತಿಗೊಳಿಸುವವರಾಗಿದ್ದಾರೆ. ನಾವು ಇವತ್ತು ಆಹಾರಕ್ಕಾಗಿ ಯೋಚಿಸುವಂಥದ್ದು ಬೇಡ. ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ಆಶೀರ್ವಾದಿಸುವವರಾಗಿದ್ದಾರೆ. ನಮ್ಮ ಮೇಜಿನ ಆಹಾರಗಳನ್ನ ಕರ್ತನು ತುಪ್ಪದಿಂದ ತುಂಬಿಸಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಮುಟ್ಟು ದೇವರೇ, ನೀನು ಅವರನ್ನ ಸ್ವಾಮಿ ಶ್ರೇಷ್ಠವಾದ ಗೋಧಿಯನ್ನು ಅನುಗ್ರಹಿಸಿ ದೇವರೇ, ನೀನು ಅವರಿಗೆ ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಗೊಳಿಸುದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ಎಲ್ಲ ವಿಧವಾದ ಕೊರತೆಗಳನ್ನು ನೀಗಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.